ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ 5ನೇ ಜಿಲ್ಲಾ ಸಮ್ಮೇಳನ ಡಿಸೆಂಬರ್ 5ರಂದು ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ನಡೆಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ ನಾಯಕ್ ಇಂದಾಜೆ ತಿಳಿಸಿದ್ದಾರೆ. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಡಿಸೆಂಬರ್ 5ರಂದು ಬೆಳಿಗ್ಗೆ 9ರಿಂದ ಸಂಜೆ 5 ಗಂಟೆಯವರೆಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ 5ನೇ ಸಮ್ಮೇಳನವು ದಿವಂಗತ ಮನೋಹರ್ ಪ್ರಸಾದ್ ವೇದಿಕೆ, ದಿವಂಗತ ಭುವನೇಂದ್ರ ಪುದುವೆಟ್ಟು ಸಭಾಂಗಣದಲ್ಲಿ ನಡೆಯಲಿದೆ. ಮೂಡುಬಿದ್ರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವ ಅವರು ಸಮ್ಮೇಳನದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಹಿರಿಯ ಪತ್ರಕರ್ತ ಶಿವಸುಬ್ರಹ್ಮಣ್ಯ ಕೆ ಭಾಗವಹಿಸಲಿದ್ದು, ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಲಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪತ್ರಕರ್ತರ ಕಲ್ಯಾಣ ನಿಧಿಗೆ ಚಾಲನೆ ನೀಡಲಿದ್ದಾರೆ. ಜೊತೆಗೆ ಹಲವು ಗಣ್ಯರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ಪತ್ರಕರ್ತರ 5ನೇ ಜಿಲ್ಲಾ ಸಮ್ಮೇಳನವನ್ನು ನಾವು ಆಯೋಜನೆಯನ್ನ ಮಾಡಿದ್ದೇವೆ. ನಿಮ್ಗೆ ಗೊತ್ತಿದೆ, ಕಳೆದ ಒಂದು ರಾಜ್ಯ ಸಮ್ಮೇಳನ ಅದೇ ಒಂದು ಪುರಭವನದಲ್ಲಿ ಮಾಡಿದ್ದೇವೆ. ಸಮ್ಮೇಳನದ ಉದ್ಘಾಟನೆಯನ್ನ ನಮ್ಮ ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಎಂ ಮೋಹನ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದಾರೆ. ಹಾಗೆ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನ ಹಿರಿಯ ಪತ್ರಕರ್ತರು ಮಾಡಿದ ಹೆಚ್ಚಿನ ಎಲ್ಲ ಪತ್ರಿಕೆಗಳಲ್ಲಿ ಅವರು ಸಂಪಾದಕರಾಗಿ ಒಬ್ಬ ಪತ್ರಕರ್ತರಾಗಿ ಅಪಾರ ಅನುಭವವನ್ನು ಹೊಂದಿದವರು ಶಿವಸುಬ್ರಹ್ಮಣ್ಯರಿದ್ದಾರೆ. ಹಾಗೆ ಈ ಸಮ್ಮೇಳನದ ವೇದಿಕೆಗೆ ನಾವು ದಿವಂಗತ ನಮ್ಮ ಹಿರಿಯ ಪತ್ರಕರ್ತರು ಉದಯವಾಣಿಯ ಪತ್ರಿಕೆಯ ಸಹಾಯಕ ಸಂಪಾದಕರಾಗಿ ಕೆಲಸ ನಿರ್ವಹಿಸಿಕೊಂಡು ನಿರತರಾಗಿರುವ ನಮ್ಮ ನಾಡಿನ ಒಬ್ಬ ಹಿರಿಯ ಪತ್ರಕರ್ತರಾಗಿರುವ ದಿವಂಗತ ಮನೋಹರ್ ಪ್ರಸಾದ್ ಅವರ ಹೆಸರನ್ನು ವೇದಿಕೆಗೆ ಇಟ್ಟಿದ್ದೇವೆ. ಹಾಗೆ ಸಭಾಂಗಣಕ್ಕೆ ನಾವು ನಿಗದಿತ ಇತ್ತೀಚೆಗೆ ನಮ್ಮನ್ನ ಅಗಲಿದ ಯುವ ಪತ್ರಕರ್ತ ಭುವನೇಂದ್ರ ಪುದುವೆಟ್ಟು ಅವರ ಹೆಸರನ್ನ ನಾವು ಈ ಒಂದು ಸಮ್ಮೇಳನ ಸಭಾಂಗಣಕ್ಕೆ ಇಟ್ಕೊಂಡಿದ್ದೇವೆ. ಹಾಗೆ ಈ ಒಂದು ಸಮ್ಮೇಳನದಲ್ಲಿ ನಮ್ಮ ಫೋಟೋಗ್ರಾಫರ್ಗಳ ಛಾಯಾಚಿತ್ರ ಪ್ರದರ್ಶನ ಇದೆ. ಆ ಒಂದು ಛಾಯಾಚಿತ್ರ ಪ್ರದರ್ಶನದ ಇದಕ್ಕೆ ನಾವು ನಮ್ಮ ನಿಗದಿತ TV5 ಚಾನಲಲ್ಲಿ ಕ್ಯಾಮರಾಮನ್ ವಿಡಿಯೋ ಜರ್ನಲಿಸ್ಟ್ ಆಗಿದ್ದ ವೀರೀಶ್ ಅವರ ಹೆಸರನ್ನು ನಾವು, ಯಾಕಂದ್ರೆ ಅವರು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಕೆಲಸ ಮಾಡಿ ಅವರ ಹೆಸರನ್ನು ನಾವು ಏನು ಛಾಯಾಚಿತ್ರ ಪ್ರದರ್ಶನಕ್ಕೆ ಅವರ ಹೆಸರಿನಲ್ಲಿ ಏರ್ಪಡಿಸಿದ್ದೇವೆ. ಹಾಗಾಗಿ ನಮ್ಮ ಅಗಲಿದ ಪತ್ರಕರ್ತರನ್ನ ನೆನಪಿಸಿಕೊಳ್ಳುವುದು ಮತ್ತು ಅವರ ಹೆಸರನ್ನ ಚಿರಸ್ಥಾಯಿಗೆ ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಇದೇ ಮಾದರಿ ಜಿಲ್ಲಾ ಪತ್ರಕರ್ತರ ಸಂಘ ಅಗಲಿದ ಹಿರಿಯ ಪತ್ರಕರ್ತರಿಗೆ ಗೌರವ ಕೊಡುವ ನಿಟ್ಟಿನಲ್ಲಿ ಮತ್ತು ಅವರ ಹೆಸರನ್ನು ಶಾಶ್ವತವಾಗಿ ಒಂದು ನಮ್ಮ ಮುಂದಿನ ಪತ್ರಕರ್ತರಿಗೆ ಪತ್ರಕರ್ತರಿಗೆ ವಿದ್ಯಾರ್ಥಿಗೆ ತಿಳಿಯುವಂತಾಗಬೇಕಾಗಿ ಈ ಒಂದು ವ್ಯವಸ್ಥೆಯನ್ನ ಮಾಡಿದ್ದೇವೆ. ಬೆಳಿಗ್ಗೆ ನಮ್ಮೆಲ್ಲ ಗಣ್ಯರನ್ನ, ಅತಿಥಿಗಳನ್ನ, ಸಮ್ಮೇಳನದ ಅಧ್ಯಕ್ಷರನ್ನ, ಸಮ್ಮೇಳನ ಉದ್ಘಾಟಕರನ್ನ ಟೌನ್ ಗೇಟ್ನ ಮುಂಭಾಗದ ಗೇಟಿನಿಂದ ಟೌನ್ ಮುಂಭಾಗದ ಗೇಟಿನವರನ್ನು ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದು ನೇರವಾಗಿ ನಾವು ಪುಸ್ತಕ ಪ್ರದರ್ಶನ ಮತ್ತು ಈ ಒಂದು ಛಾಯಾಚಿತ್ರ ಪ್ರದರ್ಶನವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ನಮ್ಮ ಪುಸ್ತಕ ಉದ್ಘಾಟನೆಯನ್ನ ನಮ್ಮನ್ನ ದಕ್ಷಿಣ ಶಾಸಕರು, ಅಭಿವೃದ್ಧಿ ಶಾಸಕರು, ಜನಪ್ರಿಯ ಶಾಸಕರಾಗಿರುವ ಬೋಧಸ್ ಕಾಮತ್ ಅವರು ಇದರ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ. ಹಾಗೆ ಈ ಒಂದು ಛಾಯಾಚಿತ್ರ ಪ್ರದರ್ಶನವನ್ನ ನಮ್ಮ ಮಂಗಳೂರು ಉತ್ತರ ಶಾಸಕರಾಗಿ ಡಾಕ್ಟರ್ ಬನಶೆಟ್ಟಿ ಅವರು ಮಾಡಲಿಕ್ಕಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘ ಪ್ರೆಸ್ ಕ್ಲಬ್ ಟ್ರಸ್ಟಿನ ಆಕ್ಟಿವಿಟಿಗಳು ಏನಾಗಿದೆ ಅದು ಈಗಾಗಲೇ ನಾವು ಪ್ರತಿ 3 ತಿಂಗಳ ಪ್ರೆಸ್ ಕ್ಲಬ್ ಅಧ್ಯಕ್ಷ ಹರೀಶ್ ಅವರ ನೇತೃತ್ವದಲ್ಲಿ ನಾವು ಇಲ್ಲಿ ಬಿಡುಗಡೆಯನ್ನ ಕೂಡ ಮಾಡಿದ್ವಿ. ಅದರ ಒಂದು ಸಂಪೂರ್ಣ ಎಷ್ಟು ಸಮಯದಿಂದ ಎಷ್ಟು ಈ ಒಂದು ಮಂಗಳೂರು ಸಮಾಚಾರ ಬಿಡುಗಡೆ ಅದರೆಲ್ಲ ಒಂದು ಪ್ರದರ್ಶನವನ್ನು ಕೂಡ ನಾವು ಒಂದು ಸಭಾಂಗಣದಲ್ಲಿ ಪುರಭವನ ಮುಂಭಾಗದಲ್ಲಿ ಮಾಡಲಿಕ್ಕಿದ್ದೇವೆ. ಅದರ ಒಂದು ಅನಾವರಣವನ್ನು ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವ ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರು ಮಾಡಲಿಕ್ಕಿದ್ದಾರೆ. ಹಾಗೆ ಈ ಒಂದು ಕಲ್ಯಾಣ ನಿಧಿಗೆ ನಮ್ಮ ಜಿಲ್ಲೆಯ ಸಂಸದರಾಗಿರುವ ಬ್ರಿಜೇಶ್ ಚೌಟ ಅವರು ಚಾಲನೆಯನ್ನ ಕೂಡ ಕೊಡಲಿಕ್ಕಿದ್ದಾರೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು
ನಮ್ಮ ಸ್ಮರಣಾ ಸಂಚಿಕೆಯನ್ನ ಬಿಡುಗಡೆಯನ್ನ ಮಾಡಲಿಕ್ಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯ ಜಗನ್ನಾಥ ಶೆಟ್ಟಿ ಬಾಳ, ಮಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಪಿಬಿ ಹರೀಶ್ ರೈ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಭಾಸ್ಕರ್ ರೈ ಕಟ್ಟ, ಕೋಶಾಧಿಕಾರಿ ಪುಷ್ಪರಾಜ್ ಬಿಎನ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಬಲೆ ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా నేను మస్తు ఖుషి అప్పుడు బాబా ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲ್ಲ ವೀಕಿದೆ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಪಿ ನೆಂಜಿ ಪೋಲೇರು ಬೇಬಿ ವೀಕೆ